ಪೂರ್ಣಾವಧಿಯ ಸಿಎಂ ಆಗುವುದರ ಬಗ್ಗೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಮಾತನಾಡಿದ್ದಾರೆ, ವಿಶ್ವಾಸವನ್ನ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ. ಆಪ್ತೇಷ್ಟರ ಹೇಳಿಕೆ ಬೆನ್ನಲ್ಲೇ ಸಿದ್ದರಾಮಯ್ಯ ಕೂಡ ಈಗ ಪುನರುಚ್ಚಾರವನ್ನ ಮಾಡಿದ್ದಾರೆ. ಹೈಕಮಾಂಡ್ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ, ಜನರ ಆಶೀರ್ವಾದದಿಂದ ಇಲ್ಲಿಯವರೆಗೂ ಕೂಡ ಬಂದಿದ್ದೇನೆ. ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿಕೆ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನು ಮಾಡುತ್ತೆ. ದೇವರಾಜ್ ಅರಸು ದಾಖಲೆಯನ್ನ ಸರಿಗಟ್ಟುತ್ತೀನಿ ಅಂತ ಅಂದುಕೊಂಡಿರಲಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅವರು ಕೂಡ ಈಗ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ನನ್ನನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿಸೋಕೆ ಹೈಕಮಾಂಡ್ ಕೂಡ ಮುಂದುವರಿಸೋಕೆ ನಿರ್ಧಾರವನ್ನ ಮಾಡಬಹುದು ಅನ್ನುವಂಥ ವಿಶ್ವಾಸ ಮಾನ್ಯ ಸಿದ್ದರಾಮಯ್ಯನವರಲ್ಲೂ ಕೂಡ ಇದೆ ಈಗ. ಸರ್, ಬಟ್ ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ನಾಟಿ ಕೋಳಿ ಪಲಾವ್ ಹಂಚ್ತಾ ಇವತ್ತು ನಾಟಿ ಕೋಳಿಗೆ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದೀರಾ. ನಾಟಿ ಕೋಳಿ ಪಲಾವ್ ಹಂಚ್ಬಿಟ್ಟಿದ್ದಾರೆ ಅಭಿಮಾನಿಗಳು ಸರ್ ಎಲ್ಲ ಕಡೆ. ಅಲ್ಲಲ್ಲ, ರಾಜ್ಯಾದ್ಯಂತ ಹಂಚ್ಬಿಟ್ಟಿದ್ದಾರೆ. ಐ ಡು ನಾಟ್ ನೋ ಅಬೌಟ್ ಇಟ್. ತೃಪ್ತಿ ಇದೆಯಾ? ಖುಷಿ ಇದೆಯಾ? ತೃಪ್ತಿ ಇದೆ. ಯಾಕಂದರೆ ಜನರಿಗೆ ಕೆಲಸ ಮಾಡೋದೇ ಖುಷಿ. ರಾಜಕಾರಣ ಅಂದ್ರೇನು? ಬಡವರು, ದಲಿತರು, ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು, ಅವ್ರ ಕೆಲಸ ಮಾಡಿಕೊಡ್ತಕ್ಕಂಥದ್ದು. ಬಟ್ ಯಾವತ್ತಾದ್ರೂ ಅನ್ಕೊಂಡಿದ್ರೆ ಸರ್ ಈ ಥರದೊಂದು ರೆಕಾರ್ಡ್ ಮಾಡಬಲ್ಲೆ ನಾನು ಒಬ್ಬ ಸಿದ್ದರಾಮಯ್ಯನಿಂದ ಬಂದ್ಬಿಟ್ಟು ಅಂತ? ನಂಗೆ ಗೊತ್ತೇ ಇಲ್ಲ. ನಾನು ಭಾಳ ಹೆಚ್ಚಂದರೆ ಒಂದು ಸಾರಿ MLA ಆಗಬೇಕು ಅಂತ ಅಂದ್ಕೊಂಡಿದ್ದೆ. MLA ಆದೆ, ಆಮೇಲೆ ಅವಕಾಶಗಳು ಸಿಕ್ತು, ಮಂತ್ರಿ ಆದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆದೆ, ಲೀಡರ್ ಆಫ್ ದಿ ಅಪೋಸಿಷನ್ ಆದೆ, ಮುಖ್ಯಮಂತ್ರಿನೂ ಆದೆ. ಹೀಗೆ ಅವಕಾಶಗಳು ಬಂದಿದ್ದಾವೆ, ಮಾಡಿದ್ದೀನಿ. ನಾನು ಯಾವುದೋ ದಾಖಲೆಗಳನ್ನು ಮುರಿಬೇಕು ಅಂತ ರಾಜಕೀಯ ಮಾಡಲಿಲ್ಲ. ಕಾಕ್ತಾಳೀಯ ಬಂದಿದೆ ಅಷ್ಟೇ. ಸೊ ದೇವರಾಜ್ ಅರಸರವರು ಎಷ್ಟು ವರ್ಷ ನನ್ನ ಸಹೋದ್ಯೋಗಿ ಈಗ ಮೈಸೂರು ಪ್ರತಿನಿಧಿ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಸಹಜವಾಗಿ ಇದು ಒಂದು ಸಂಭ್ರಮದ ದಿನ. ಸಿದ್ದರಾಮಯ್ಯನವರಿಗೆ ದಾಖಲೆಯನ್ನು ಮುರಿಯುವಂಥದ್ದು, ಅದರಲ್ಲೂ ಕೂಡ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಮೊದಲನೇ ಸ್ಥಾನದಲ್ಲಿ ಹೋಗಿ ಕೂತ್ಕೊಳ್ಳುವಂಥ ದಾಖಲೆಯನ್ನು ಸರಿಗಟ್ಟಿ ಅದರ ಮುಂದೆ ಹೆಜ್ಜೆಯನ್ನು ಇಟ್ಟು ಹೋಗುವಂಥದ್ದು ಬಹಳ ಖುಷಿಯ ಸಂಗತಿ ಕೂಡ ಇರುತ್ತೆ. ಅವರಿಗೆ ಅಭಿನಂದನೆ ಕೂಡ ವಿಚಾರದಲ್ಲಿ. ಆದರೆ ಈ ಪೂರ್ಣಾವಧಿಯ CM ಅನ್ನುವಂಥ ವಿಚಾರ ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. KP ನಾಗರಾಜ್, ಅಲ್ಲ, ಕಳೆದ 6-7 ತಿಂಗಳಿಂದಲಂತೂ ನಿರಂತರವಾಗಿ ಪೂರ್ಣಾವಧಿಯ CM ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದ ಚರ್ಚೆಯಲ್ಲಿರುವಂಥದ್ದು. ಆದರೆ ಗಮನಿಸಬೇಕಾಗಿರುವಂಥ ಒಂದು ಅಂಶ ಏನು ಅಂತ ಅಂದರೆ ಅರುಣ್, ಕಳೆದ 6 ತಿಂಗಳಿಂದಲೂ ಕೂಡ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇರುವಂಥದ್ದು ಶಾಸಕರ ಬೆಂಬಲದ ವಿಚಾರ ಅಲ್ಲ, ಅಥವಾ ಆಗಿರುವಂಥ ಒಪ್ಪಂದ ಆಗಿದೆಯೋ ಇಲ್ವೋ ಅನ್ನುವಂಥ ವಿಚಾರ ಅಲ್ಲ. ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು ಹೈಕಮಾಂಡ್ 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 ಅಂತ. ಇವತ್ತೂ ಕೂಡ ಅದೇ ಮಾತನ್ನೇ ಅವರು ವಿಶ್ವಾಸಪೂರ್ಣವಾಗಿ ಹೇಳುವಂಥದ್ದು. ತಮಗೆ ವಿಶ್ವಾಸ ಇದೆ ಹೈಕಮಾಂಡ್ ಬಗ್ಗೆ. ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೋ ಅದು ಬೇರೆ, ಅದು ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೋ ಅದೇ ಅಂತಿಮ. ಆದರೆ ಹೈಕಮಾಂಡ್ ಮೇಲೆ ತಮಗೆ ಭಾಳ ದೊಡ್ಡ ಮಟ್ಟದ ವಿಶ್ವಾಸ ಇದೆ. ಆ ವಿಶ್ವಾಸ ಇರುವಂಥ ಕಾರಣಕ್ಕೋಸ್ಕರವಾಗಿ ಇವತ್ತು ಕೂಡ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳುವ ಮೂಲಕವಾಗಿ ಸಂಪೂರ್ಣವಾಗಿ ಎಲ್ಲೋ ಒಂದು ಕಡೆಯಲ್ಲಿ CM ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಮೇಲೆ ಭಾಳ ದೊಡ್ಡ ಮಟ್ಟದ ವಿಶ್ವಾಸ ಇದ್ದಂತೆ ಕಾಣ್ತಾ ಇದೆ. ಅವರಿಗೆ ಈ ಒಪ್ಪಂದದ ವಿಚಾರ ಇರ್ಬೋದು ಅಥವಾ ಶಾಸಕರ ಲೆಕ್ಕಗಳ ವಿಚಾರ ಇರ್ಬೋದು, ಇದ್ಯಾವುದು ಕೂಡ ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳುತ್ತೋ ಅದೇ ಮುಖ್ಯ. ಅಲ್ಲಿಗೆ ಹೈಕಮಾಂಡ್ ಆಶೀರ್ವಾದ ತನ್ನ ಮೇಲೆ ಇದೆ, ಹೈಕಮಾಂಡ್ ತನ್ನ ಪರವಾಗಿ ನಿಂತಿದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಭಾಳ ದೊಡ್ಡ ಮಟ್ಟದ ಖಚಿತತೆ ಇದ್ದಂತಿದೆ. ಹಾಗಾಗಿಯೇ ಇವತ್ತು ಕೂಡ ಅದೇ ವಿಶ್ವಾಸದ ಮಾತನ್ನು ಇವತ್ತು ಅಂದರೆ ಸಂಭ್ರಮದ ದಿನ. ಯಾಕೆಂದರೆ ಸಹಜ ರಾಜ್ಯ ರಾಜಕಾರಣದಲ್ಲಿ ಭಾಳ ದೊಡ್ಡದೊಂದು ಇತಿಹಾಸವನ್ನು ಬರೆದಿರುವಂತಹ ದಿನ. ಯಾಕೆಂದರೆ ಮುಖ್ಯಮಂತ್ರಿಯಾಗಿ ದೊಡ್ಡ ದೀರ್ಘಾವಧಿಯಲ್ಲಿಗೆ ಇವತ್ತಿನ ದಾಖಲೆಯನ್ನು CM ಸಿದ್ದರಾಮಯ್ಯನವರು ಮಾಡಿರುವಂಥದ್ದು. ಇವತ್ತಿನ ಈ ಸಂದರ್ಭದಲ್ಲೂ ಕೂಡ ಅವರು ಹೈಕಮಾಂಡ್ ಬಗ್ಗೆ ಭಾಳ ದೊಡ್ಡ ಮಟ್ಟದ ವಿಶ್ವಾಸವನ್ನು ವ್ಯಕ್ತಪಡಿಸಿಯೇ ಮಾತನಾಡ್ತಾ ಇದ್ದಾರೆ. ಅಲ್ಲಿಗೆ ಹೈಕಮಾಂಡ್ನ ಶ್ರೀರಕ್ಷೆ ತಮ್ಮ ಮೇಲೆ ಇರುವಂಥದ್ದು ವಿಚಾರದಲ್ಲಿ ಯಾವ ಅನುಮಾನಗಳು ಕೂಡ ಸಿದ್ದರಾಮಯ್ಯನವರಿಗೆ ಉಳಿದಂತೆ ಇಲ್ಲ. ಹೀಗಾಗಿಯೇ ಪೂರ್ಣಾವಧಿಯ CM ವಿಚಾರದಲ್ಲಿ ಬಹಳ ಕಾನ್ಫಿಡೆಂಟಾಗಿ CM ಸಿದ್ದರಾಮಯ್ಯ ಇದ್ದಾರೆ. ಅರುಣ್, ಓಕೆ KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.